ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು, ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ನಮ್ಮ ಆರ್ಸಿಬಿ ತಂಡದ ಆಟಗಾರರು ನಿನ್ನೆ ಸಂಜೆ ಪ್ರಾಕ್ಟೀಸ್ನಲ್ಲಿ ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಹಾಗಾದರೆ ನಿನ್ನೆ ನಮ್ಮ ಆರ್ಸಿಬಿ ತಂಡ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಯಾರ್ಯಾರೆಲ್ಲ ಇದ್ದಿದ್ರು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಸೆಲೆಕ್ಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಆರ್ಸಿಬಿ ತಂಡ ಮಾರ್ಚ್ 22ನೇ ತಾರೀಖಿನಂದು ತನ್ನ ಮೊದಲನೇ ಪಂದ್ಯದಲ್ಲಿ ಕೋಲ್ಕತಾ ವಿರುದ್ಧ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದೆ. ಸ್ನೇಹಿತರೆ, ನಮ್ಮ ಆರ್ಸಿಬಿ ತಂಡ ತನ್ನ ಎರಡನೇ ಪಂದ್ಯವನ್ನು ಚೆನ್ನೈ ವಿರುದ್ಧ ಆಡಲಿದೆ. ಸ್ನೇಹಿತರೆ, ಇನ್ನು ಚೆನ್ನೈ ಮತ್ತು ಆರ್ಸಿಬಿ ನಡುವಿನ ಪಂದ್ಯ ಇದು ಒಂದು ಜಿದ್ದಾಜಿದ್ದಿನ ಕಾಳಗ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನು ಈ ಪಂದ್ಯ ನಮ್ಮ ಆರ್ಸಿಬಿ ತಂಡದ ಆನ್ ಗ್ರೌಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಸ್ನೇಹಿತರೆ, ಈ ಪಂದ್ಯದಲ್ಲಿ ಯಾರು ಗೆಲ್ಲಬಹುದು ಅಂತ ನೋಡಿದರೆ ನಮ್ಮ ಬೆಂಗಳೂರು ತಂಡ ಅಂತ ಹೇಳಬಹುದು, ಯಾಕೆಂದರೆ ಆನ್ ಗ್ರೌಂಡ್ ಅಲ್ಲ ಅದಕ್ಕೆ. ಇನ್ನು ಸ್ನೇಹಿತರೆ, ನಮ್ಮ ಆರ್ಸಿಬಿ ತಂಡ ಕೋಲ್ಕತಾ ವಿರುದ್ಧ ಜಯ ಸಾಧಿಸಿದ ಮೇಲೆ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಗ್ರೌಂಡಿಗೆ ಬಂದು ಇಳಿದಿದ್ದಾರೆ. ಸ್ನೇಹಿತರೆ, ನಮ್ಮ ಆರ್ಸಿಬಿ ತಂಡ ಬೆಂಗಳೂರಿಗೆ ಬಂದ ಕೂಡಲೇ ಪ್ರಾಕ್ಟೀಸ್ನಲ್ಲಿ ಆರ್ಭಟಿಸಿದ್ದಾರೆ. ನಿನ್ನೆ ಸಾಯಂಕಾಲ ಆರ್ಸಿಬಿ ಆಟಗಾರರಾದ ರಜತ್ ಪಟಿದಾರ್, ಪಡಿಕಲ್, ಭುವನೇಶ್ವರ್ ಕುಮಾರ್ ಇನ್ನು ಕೆಲವಷ್ಟು ಆಟಗಾರರು ಭರ್ಜರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ಆರ್ಸಿಬಿ ತಂಡ ಪ್ರಾಕ್ಟೀಸ್ನಲ್ಲಿ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದು ಯಾಕೆ ಅಂದ್ರೆ ಚೆನ್ನೈ ವಿರುದ್ಧ ನಮ್ಮ ಆರ್ಸಿಬಿ ತಂಡ ಗೆಲ್ಲಲೇಬೇಕೆಂದು ಈ ರೀತಿಯಾದ ಪ್ರಾಕ್ಟೀಸ್ಗಳನ್ನು ಮಾಡುತ್ತಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇನ್ನು ನಿಮ್ಮ ಪ್ರಕಾರ ಮಾರ್ಚ್ 28ನೇ ತಾರೀಖಿನಂದು ನಡೆಯಲಿರುವ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಯಾವ ತಂಡ ಜಯಗಳಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ. ನಿಮ್ಮ ಈ ಒಂದು ಕಮೆಂಟ್ ನಮ್ಮ ವಿಡಿಯೋಗೆ ತುಂಬಾ ಉಪಯೋಗ ಆಗುತ್ತದೆ. ಇನ್ನು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.